ಓಂ ಪ್ರಕಾಶ್ ರಾವ್ ಸ್ಯಾಂಡಲ್ವುಡ್ನ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತ ನಿರ್ದೇಶಕ. ಇಂಥ ಓಂ ಪ್ರಕಾಶ್ ರಾವ್ ಅವರ ವಿರುದ್ಧ ವಂಚನೆಯ ಆರೋಪ ಕೇಳಿಬಂದಿತ್ತು. ಹಣವನ್ನ ತಗೊಂಡು ವಂಚಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿತ್ತು. ಆದ್ರೀಗ ಓಂ ಪ್ರಕಾಶ್ ರಾವ್ ತಮ್ಮ ವಿರುದ್ಧದ ವಂಚನೆಯ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಭಾಸ್ಕರ್ ಫೈನಾನ್ಸ್ ಕೊಡಿಸಿದ್ದಾರೆ, ಅವರಿಂದ ನಾನು ದುಡ್ಡು ಪಡೆದಿಲ್ಲ, ಅವರನ್ನ ಹೀರೋ ಅಂತ ನಾನು ಪ್ರಮೋಟ್ ಮಾಡಲಿಲ್ಲ, ಆ ಕಾರಣಕ್ಕಾಗಿ ಈ ರೀತಿ ನನ್ನ ವಿರುದ್ಧ ಆರೋಪವನ್ನ ಮಾಡಲಾಗಿದೆ ಅಂತ ಹೇಳಿ ಓಂ ಪ್ರಕಾಶ್ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿನಿಮಾ ತಡ ಆಗಿರೋದ್ರಿಂದ ಅವರು ಬೇಸರವನ್ನ ಮಾಡಿಕೊಂಡಿದ್ದಾರೆ. ಭಾಸ್ಕರ್ ಶೆಟ್ಟಿ ಕೂಡ ಆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನೂ 5 ದಿನಗಳ ಸಿನಿಮಾ ಶೂಟಿಂಗ್ ಬಾಕಿ ಇದೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಿರ್ದೇಶಕ ಓಂ ಪ್ರಕಾಶ್. ಭಾಸ್ಕರ್ ಶೆಟ್ಟಿ ಒಂದು ಪೊಲೀಸ್ ಪಾತ್ರದಲ್ಲಿ ಸಿನಿಮಾದಲ್ಲಿ ನಟಿಸಿದ್ದಾರೆ, ಹಾಗಂತ ನಾನು ಅವರನ್ನ ಹೀರೋ ಅಂತ ಹೇಳಿ ಪ್ರಮೋಟ್ ಮಾಡೋಕ್ಕಾಗಲ್ವಲ್ಲ, ಸುಮ್ಮನೆ ಸಿನಿಮಾ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ತಮ್ಮ ವಿರುದ್ಧದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ನಿರ್ದೇಶಕರಾದಂಥ ಓಂ ಪ್ರಕಾಶ್ ರಾವ್ ಅವರ ವಿರುದ್ಧ ಒಂದು ಹಣದ ವಂಚನೆ ಆರೋಪ ಕೇಳಿ ಬಂದಿದ್ದು. ಈ ಬಗ್ಗೆ ಖುದ್ದು ಮಾತನಾಡೋಕ್ಕೆ ಓಂ ಪ್ರಕಾಶ್ ರಾವ್ ಅವರು ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಇಷ್ಟು ವರ್ಷದ ಜರ್ನಿನಲ್ಲಿ ಈ ಥರದೊಂದು ಆರೋಪ, ಒಬ್ಬ ನಟನಿಂದ ವಂಚನೆಯ ಆರೋಪ ಕೇಳೋದಿಲ್ಲ, ಭಾಳ ದುಃಖದ ವಿಚಾರ. ಆ್ಯಕ್ಚುಲಿ ನೀವು ಹೇಳ್ತೀರಿ ವೇದಿಕೆ ಮೇಲೆ ಈ ಥರದ ಆರೋಪ ಇಷ್ಟು ವರ್ಷದಲ್ಲಿ ಹಿಂಗೆ ಬಂದಿದೆ ಅಂತ. ಸೊ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಏನು ಮಾಡೋಕ್ಕಾಗಲ್ಲ ಸರ್. ಅವ್ರ ದೃಷ್ಟಿಲಿ ನಾವು ಯಾವ ಥರ ಕಾಣ್ತಿದ್ದೀವಿ ಅಂತ ನನಗೆ ಗೊತ್ತಿಲ್ಲ. ಅವ್ರ ಕೋಪಕ್ಕೋ, ಅವ್ರ ಬೇಜಾರಿಗೋ, ಅವರು ತಾಳ್ಮೆ ಗೆಟ್ಟಿರೋದಕ್ಕೋ ಅವ್ರು ಈ ರೀತಿ ಮಾಡ್ತಾ ಇರೋದು ಅದು ಅವ್ರಿಗೆ ಸರಿ ಅನಿಸುತ್ತಾ ಅಂತ ಅವ್ರು ಯೋಚನೆ ಮಾಡಬೇಕು. ನಮಗೆ ಸಂಸ್ಕಾರ ಇರುವಂಥವ್ರು, ನಾವು ಎಲ್ಲರಿಗೂ ಬೆಲೆ ಕೊಡಬೇಕು. ಅವ್ರಿಗಾಗಲಿ, ಅವ್ರ ಕುಟುಂಬದವ್ರಿಗಾಗಲಿ, ಮತ್ತು ನಮಗಾಗಲಿ, ನಮ್ಮ ಕುಟುಂಬದವ್ರಿಗಾಗಲಿ ಬೆಲೆ ಕೊಡಬೇಕು, ತಂದು ಕೊಡಬೇಕಾಗಿರೋದು ನಮ್ಮ ಧರ್ಮನೇ. ಈ ದುಡ್ಡು ಹಾಕಿರೋದು, ದುಡ್ಡು ಹಾಕ್ಸಿ ಅಂತ ಹೇಳಿರೋದು ನಾನು ನಮ್ಮ ಮಿಸ್ಸಸ್ ಅಕೌಂಟ್ಗೆ, ಯಾಕಂದ್ರೆ ನಾನು ಹ್ಯಾಂಡ್ಲ್ ಮಾಡಬೇಕಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೆಂಗೆ ಹೊಣೆ ಹಾಕ್ತಾರೆ? ನಮ್ಮ ಮಿಸ್ಸಸ್ ಅವ್ರು ಹೆಂಗೆ ಹೊಣೆ ಹಾಕ್ತಾರೆ ಅದಕ್ಕೆ? ಆಮೇಲೆ ನನ್ನ ಮಗನ ಯಾಕೆ ತರ್ತೀರಾ ಇದರಲ್ಲಿ ನೀವು? ನೀವು ಎಲ್ಲದಕ್ಕೂ ನಾನೇ ಹೊಣೆ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಇಲ್ಲ ಅಂದಾಗ ನೀವು ಮಾತಾಡೋದು ಒಂದು ಅರ್ಥ ಇರುತ್ತೆ. ಎಲ್ಲದಕ್ಕೂ ನಾನೇ ಹೊಣೆ, ನಿಧಾನ ಆಗಿರೋದಕ್ಕಾಗಲಿ, ನಿಮ್ಮ ಕಾಸು ಕೊಟ್ಟಿರೋದಕ್ಕಾಗಲಿ ಎಲ್ಲ ಹೊಣೆ. ಬಟ್ ಸಿನಿಮಾ ರಿಲೀಸ್ ಆಗಬೇಕು, ರಿಲೀಸ್ ಆಗೋ ಹಂತಕ್ಕೆ ಬರ್ತಾ ಇದೆ, ಎಲ್ಲ ಮಾತಾಡಿದ್ದೀನಿ ನಾನು. ಕಲರ್ಸ್ ಚಾನಲಲ್ಲಿ ನಮಗೆ ಗೊತ್ತಿರೋ ಸ್ನೇಹಿತರುಗಳ ಹತ್ರ ಈ ಸಿನಿಮಾ ಬಗ್ಗೆ ಮಾತಾಡಿ ಎಲ್ಲ ರೆಡಿ. ಪಿಕ್ಚರ್ ಸ್ಯಾಟಲೈಟ್ ಆಗಿರ್ಬೋದು, OTT ಎಲ್ಲನೂ ಮಾತಾಡಿದ್ದೀನಿ, ಎಲ್ಲ ಪಕ್ಕ. ಆಮೇಲೆ KV ಅನ್ನೋರು ಸಿನಿಮಾಗಳನ್ನ ರಿಲೀಸ್ ಮಾಡೋದು ನವೀನ್ ಮನು ಗಂಗಾಧರ್ ಅಂತ ನಮ್ಮ ಸ್ನೇಹಿತರು, ನಮ್ಮ ಪ್ರೊಡ್ಯೂಸರ್ ಅವರು. ನಾನು ಅವ್ರಿಗೆ ಸಿನಿಮಾ ಮಾಡಿದ್ದೀನಿ, ಚಂದ್ರಲೇಖ ಅಂತ. ನಾನು ಅವ್ರಿಗೆ ಹೇಳಿರೋದು ನಿಜ. ಅವರೇ ಅವರು 2 ಸಿನಿಮಾ, ಅದು ವಾಸುದೇವ್ ರೆಡ್ಡಿ ಅವರು ಒಂದು ಸಿನಿಮಾ ಮಾಡಿದ್ದಾರೆ ಪಾಪ, ಅವರು ಒಂದು ಕಮ್ಮಿ ಬಡ್ಜೆಟಲ್ಲಿ. ನಾನು 2 ಸಿನಿಮಾನೂ ಮಾತಾಡಿ ಅವ್ರಿಗೆ ರಿಲೀಸ್ ಮಾಡಿಕೊಡಿ, ಆಮೇಲೆ ಈ ಸಿನಿಮಾನೆಲ್ಲ ಮಾಡಿಕೊಡಿ ಅಂತ ಹೇಳಿರೋದು ಸತ್ಯ. ಅದು ಕೊಡ್ತೀನಿ ಅವ್ರಿಗೆ, ನಾನು ಮಾಡಿಕೊಡ್ತೀನಿ. ಅಷ್ಟರಲ್ಲಿ ಇವ್ರು ಏನೇನೋ ಮಾಡಿ ಇದೆಲ್ಲ ಈ ಥರ ಮಾಡಿರೋದು ಸ್ವಲ್ಪ ನಿಧಾನಗತಿ ಆಗಿದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಸಿನಿಮಾ ಇವತ್ತಿನ ಪ್ರೊಫೆಷನಲಿ ಪ್ರೊಡ್ಯೂಸರ್ಸೇ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ದಲ್ಲಿ ನಾನು ಇಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡ್ತಿದ್ದೀನಿ. ಆಮೇಲೆ ಕಾಂಪ್ರಮೈಸ್ ಮಾಡಲ್ಲ, ಅದು ಎಲ್ಲರಿಗೂ ಗೊತ್ತು ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ. ಇಷ್ಟೆಲ್ಲ ಮಾಡ್ತಿದ್ದೀನಿ. ಈ ಇದರಲ್ಲಿ ನೀವು ಮಾಡ್ತಿರೋದು ನಿಮಗೆ ಸರಿನಾ? ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಹಣ ಬರಲಿಲ್ಲ ಅಂತಂದ್ರೆ ಈ ಥರ ವಂಚನೆ ಮಾಡಿದರೆ ಅಂತ ಆರೋಪ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಈಗಲೇ ಇನ್ನು ಸಿನಿಮಾ ಶೂಟಿಂಗ್ ಇನ್ನೂ 5 ದಿನ ಬಾಕಿ ಇದೆ, ಈಗಾಗಲೇ ನಿಮ್ಮ ಮೇಲೆ ವಂಚನೆ ಆರೋಪ ಕೇಳಿ ಬರ್ತಿರೋದು. ಮೊದಲೇ ಅಗ್ರಿಮೆಂಟಲ್ಲಿ ಇತ್ತಾ ಸರ್, ಇಷ್ಟು ದಿನದಲ್ಲೇ ಶೂಟಿಂಗ್ ಮುಗಿಸ್ತೀವಿ, ಹಣ ವಾಪಸ್ ಕೊಡ್ತೀವಿ ಅಂತ ಏನಾರು ಇತ್ತಾ ಸರ್? ಆ ಥರ ಇಲ್ಲ ಸರ್. ಅಕಸ್ಮಾತ್ ಇದ್ದರೂ ಕೂಡ ಅದು ತಪ್ಪೇ ಸರ್. ಆಗಬೇಕಲ್ಲ. ಯಾರಪ್ಪನ ಮನೆ ಗಂಟು? ನಿಮ್ಮ ಅಪ್ಪನ ಮನೆಯಿಂದ ಕಾಸು ಕೊಡ್ತಾ ಇದ್ದೀರಾ? ನಾವು ಕಾಸು ಪಿಕ್ಚರ್ ಮಾಡೋದಕ್ಕೆ ನಾವು ಹಾಕಿದ್ದೀವಿ, ನೀವು ಹಾಕಿದ್ರೆ ಬೆಲೆ ಇದೆ ತಾನೆ, ಇದೇ ತಾನೆ ಹೇಳಿದ್ದೀನಿ ತಾನೆ ನಾನು. ಆಗುತ್ತೆ ಸಿನಿಮಾ, ನಾನು ಕಾಂಪ್ರಮೈಸ್ ಆಗಲ್ಲ. ಸಿನಿಮಾ ಸುತ್ತಬಿಟ್ಟು ಇದೆಲ್ಲ ಮಾಡೋಕ್ಕಾಗಲ್ಲ ನಾನು. ಲೇಟ್ ಆದರೆ ಆಗುತ್ತೆ, ಹಂಗೆ ಆಗುತ್ತೆ. ಇವಾಗ ಎಲ್ಲನೂ ಅಗ್ರಿಮೆಂಟ್ ಪ್ರಕಾರನೇ ಆಗಬೇಕು ಅಂತಂದರೆ ಎಲ್ಲನೂ ಬೇರೆಯವರೆಲ್ಲ, ಕೆಲವರೆಲ್ಲ ಸೂಸೈಡ್ ಮಾಡ್ಕೊಂಡು ಸಾಯಬೇಕಾಯ್ತದೆ. ಆ ಥರ ಎಲ್ಲ ಏನಿಲ್ಲ. ಮೋಸ ಮಾಡಿ ಎಲ್ಲೂ ಹೋಗಿಲ್ಲ, ಆಮೇಲೆ ಅಲ್ಲಿ ಫೋನ್ ತೆಗಿಯಲ್ಲ, ಅವೆಲ್ಲ ಸುಳ್ಳು. ಈ ಪ್ರತಿದಿನ ಸಿಗ್ತೀನಲ್ಲ ನಾನು, ಪ್ರತಿದಿನ ಲೈಮ್ ಲೈಟಲ್ಲಿ ಇದ್ದೀನಿ ನಾನು. ಆ್ಯಕ್ಚುಲಿ ಶೂಟಿಂಗಲ್ಲಿ ಇದ್ದೀನಿ, ಲೈಮ್ ಲೈಟಲ್ಲಿ ಇದ್ದೀನಿ, ಹೊರಗಡೆ ಓಡಾಡ್ತಾ ಇದ್ದೀನಿ. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲ ಒಂದಲ್ಲ ಒಂದು ರೀತಿ ಏನೋ ಒಂದು ಬರ್ತಾ ಇದೆ ನಂದು. ಮತ್ತು ಹೆಂಗೆ ಇಲ್ಲಿರೋದು ಮನೆ ಗೊತ್ತಿಲ್ವಾ? ನೀವು ಗೊತ್ತಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಯಾವ್ರಿಗೆ ಹೇಳ್ತಿದ್ದೀರಾ ನೀವು? ಏನು ಗಿಣಿಪಾಠ ಹೇಳ್ತಾ ಇದ್ದೀರಾ ನಮಗೆ? ಫೋನ್ ಎತ್ತಲ್ಲ ಅಂತ ಹೇಳ್ಬಿಟ್ಟು ನಾಟಕ ಆಡಬೇಡಿ, ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು. ಅವೆಲ್ಲ ತುಂಬ ತಪ್ಪು, ಹಂಗೆಲ್ಲ ಮಾತಾಡೋದು. ನಾನು ಏನೇ ಆದರೂ ನಾನೇ ಹೊಣೆ. ತಪ್ಪು ನನ್ನಿಂದ ಆಗಿದೆ. ನಾನು ಸಿನಿಮಾ ಮಾಡೋದು ಲೇಟೇ, ಹಿಂಗೆ ಮಾಡೋದು ನಾನು. ಸಿನಿಮಾ ನಂಗೆ ತುಂಬ ಪ್ಯಾಷನೇಟಿವ್ ಡೈರೆಕ್ಟ್ರು. ನಾನು ಪ್ರೊಡ್ಯೂಸರ್ ಆಗಿದ್ದು ದೊಡ್ಡ ತಪ್ಪು. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪ್ರೊಡ್ಯೂಸ್ ಮಾಡಿ, ನಾನೇ ಸ್ಟಾರ್ನ ಇಟ್ಕೊಂಡು ಸಿನಿಮಾ ಮಾಡ್ತಾಯಿಲ್ಲ. ನಾನು ಹೊಸಬನ್ನ ಇಟ್ಕೊಂಡು, ಪಾಪ ನಿಮಿಕಾ ರತ್ನಾಕರ್ ಅವರೇ ಹೀರೋಯಿನ್, ಅವ್ರನ್ನ ಇಟ್ಕೊಂಡು ಮಾಡ್ತಿದ್ದೀನಿ. ಏನು ಖರ್ಚು ಮಾಡಬೇಕು ಮಾಡಿದ್ದೀನಿ, ಮಾಡಿದ್ದೀನಿ ಖರ್ಚು, ಅದೆಲ್ರಿಗೂ ಗೊತ್ತು. ಇದನ್ನೆಲ್ಲ ಇಟ್ಕೊಂಡು ಇದು ಮಾಡೋ ಬದಲು ನೀವು ಮಾಡ್ತಿರೋದು, ನೀವು ಆರೋಪ ಹೊರಿಸ್ತಾ ಇರೋದೆಲ್ಲ ಎಷ್ಟು ಮಟ್ಟಿಗೆ ಸರಿ, ಆಮೇಲೆ ನೀವು ಏನು ಉದ್ದೇಶ ಇಟ್ಕೊಂಡು ಇವೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ. ಸರ್, ವೇದಿಕೆ ಮೇಲೆ ಹೇಳ್ತಾ ಇದ್ರೆ ಅಂದರೆ ಅವರಿಗೆ ಒಂದು ಸಿನಿಮಾದ ಹೀರೋ ಅನ್ನೋ ಒಂದು ವಿಚಾರದಲ್ಲಿ ಪ್ರಮೋಷನ್ ಬೇಕು ಅಥವಾ ಪ್ರಮೋಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮನಸ್ಸು ಹಾಕೊಂಡು ಈ ರೀತಿದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಿನಿಮಾಗೆ ಬೇರೆ ಥರದ ನೆಗೆಟಿವ್ ಒಂದು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನಾ ಸರ್? ಅವ್ರಿಗೆ ಇತ್ತ ಸರ್ ಮನಸ್ಸಲ್ಲಿ ಸಿನಿಮಾದ ನಾಯಕ ಅನ್ನೋದು ಪ್ರಮೋಟ್ ಆಗಬೇಕು? ಅಲ್ಲ, ಇದೆ, ಈಗಲೂ ಇದೆ.
ಅದೇ ಕಾರಣಕ್ಕೆ ಆಗ್ತಾ ಇರೋದು. ಅದೇ ಕಾರಣಕ್ಕೆ ಆಗ್ತಿರೋದು. ಆಮೇಲೆ ನಿಮಿಕಾ ರತ್ನಾಕರ್ ಅವ್ರ ಹತ್ರನೇ ಕೆಲವು ಸಲ ತಪ್ಪಾಗಿ ಮಾತಾಡಿದ್ದಾರೆ, ಅವರು ತಪ್ಪಾಗಿ ನಡ್ಕೊಂಡಿದ್ದಾರೆ. ನಾನು ನಿಮಿಕಾ ರತ್ನಾಕರ್ ನಾನು ಸಾರಿ ಕೇಳಿದ್ದೀನಿ, ಬೇಡ ಮೇಡಮ್ ಪ್ಲೀಸ್ ಏನೋ, ಇಲ್ಲ ಬಿಡಿ ಪರವಾಗಿಲ್ಲ ಅಂತ ಅವರು ತುಂಬ ಜೆಂಟಲ್ಮೆನ್ಶಿಪ್ಪಲ್ಲಿ ಆನ್ಸರ್ ಮಾಡಿದ್ದಾರೆ. ನಿಮಿಕಾ ರತ್ನಾಕರ್ ಅವ್ರ ಹತ್ರನೇ ಇವರು ತಪ್ಪಾಗಿ ಮಾತಾಡಿದ್ದಾರೆ. ನಾನೇ ಇರೋ ಥರ ಇದು ಹಂಗೆ ನಿಮ್ಮದೇನು ಇಲ್ಲ ಅನ್ನೋ ಥರನೇ ಕೆಲವು ಸಲ ಮಾತಾಡಿದ್ದಾರೆ. ಇದೆಲ್ಲ ತುಂಬ ತಪ್ಪು ಮಾತಾಡಿದ್ದಾರೆ. ನಾನು ಅದನ್ನು ಹೇಳಿದ್ದೀನಿ, ಭಾಸ್ಕರ್ ಅವರೇ ಹಾಗೆಲ್ಲ ಮಾತಾಡಬೇಡಿ, ನಿಮಗಿಂತ ಒಂದು ರೆಸ್ಪೆಕ್ಟ್ ಇದೆ, ನಾನು ನೀವಿರೋ ಅಂತ ನಾನು ಎಲ್ಲೂ ಹೇಳಿಲ್ಲ, ಹಾಗೆಲ್ಲ ಮಾತಾಡಬೇಡಿ, ಒಬ್ಬ ಲೇಡಿ ಅವರು ಹಂಗೆಲ್ಲ ಅಂತ ನಾನೇ ಹೇಳಿದ್ದೀನಿ. ಬಟ್ ಇದು ಎಲ್ಲರೂ ಒಳ್ಳೇದಾಗುವ ಸಮಯದಲ್ಲಿ ಈ ಥರ ಆಗ್ತಿರೋದು ಸರಿಯಲ್ಲ ಅಂತ ನನಗನ್ಸುತ್ತೆ ಸರ್. ಸರ್, ಸಿನಿಮಾ ಶೂಟ್ ಆಗೋಕ್ಕೂ ಮೊದಲೇ ಏನಾದರೂ ಅಗ್ರಿಮೆಂಟ್ ಆಗಿದೆ ಸರ್? ಅಂದರೆ ಈ ಸಿನಿಮಾದಲ್ಲಿ ಇಷ್ಟು ಪಾತ್ರ, ಇಷ್ಟು ದಿನಗಳ ಶೆಡ್ಯೂಲ್ ನಂದಿರುತ್ತೆ, ಅಷ್ಟು ಪಾತ್ರ ಈ ಮಟ್ಟಿಗೆ ಇರುತ್ತೆ ಅಂತ ಏನಾದ್ರು ಭಾಸ್ಕರ್ ಶೆಟ್ಟಿ ಅವ್ರಿಗೆ ನಿಗದಿವು ಆ ಥರ ಏನಿಲ್ಲ, ಆದರೂ ಕೂಡ ಅವರು ಆರೋಪ ಮಾಡಿದ್ದಾರೆ. ಅವರು ಆರೋಪ ಮಾಡಿರೋದು ಅವರು ಪಬ್ಲಿಸಿಟಿ ಮಾಡಿದ್ದಾರೆ, ಅಲ್ಲ ಇಲ್ಲೇ ಪತ್ರಕರ್ತರುಗಳಿಗೆ ಕೆಲವ್ರಿಗೆಲ್ಲ ಹೇಳ್ಬಿಟ್ಟು ಬರ್ಸೋದು ನಾನೇ ನಾಯಕ ನಟ ಅಂತ, ಅವಳು ಫಸ್ಟ್ ಹೆಸ್ ಅವ್ರು ಹಾಕ್ಕೊಂಡಿರೋದು ಇದೆಲ್ಲ ಆಗಿದೆ, ಇದೆಯಲ್ಲ ಪತ್ರಿಕೆಲ್ಲೂ ಇದೆ, ಮಾಧ್ಯಮದಲ್ಲೂ ಇದೆ, ಕೆಲವರೆಲ್ಲ ಇದೆ, ಎಲ್ಲೂ ಹೋಗಿಲ್ಲ ಅದು, ಅದೆಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ನಾನು. ಎಲ್ಲನೂ ನಾನು ಪ್ರತಿ ವಿಷಯನೂ ಸಹ ನಾನು ದಡ್ಡಂತನ ವರ್ತನೆ ಮಾಡ್ತೀನಿ, ನಾನು ದಡ್ಡ ಅಲ್ಲ. ಅಂದರೆ ನೀವು ಬುದ್ಧಿವಂತರು, ನೀವೇ ಒಳ್ಳೇದಾಗಲಿ ನಿಮಗೆ ಅಂತ ಹೇಳುವಂಥ ವ್ಯಕ್ತಿ. ನಾನು ಎಲ್ಲನೂ ಎತ್ತಿಟ್ಟಿರ್ತೀನಿ, ಯಾವ ಟೈಮಲ್ಲಿ ಏನು ಬೇಕೋ ಅದನ್ನು ಕರೆಕ್ಟಾಗಿ ಕೊಡ್ತೀನಿ. ನನ್ನ ಹತ್ರ ಎಲ್ಲ ರೆಕಾರ್ಡ್ಸು ಇಟ್ಟಿದ್ದೀನಿ, ಎಲ್ಲನೂ ಇಟ್ಟಿದ್ದೀನಿ. ನಾನೇನು ಸುಮ್ಮನೆ ಪರ್ಸನ್ ಅಲ್ಲ. ಬಟ್ ಅದನ್ನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಎಲ್ಲ ಕಡೆ ಬೀದಿ ಇದು ರಾಡಿ ಮಾಡೋದು ತುಂಬ ತಪ್ಪು. ಆಮೇಲೆ ಇನ್ನೊಬ್ಬರ ಮೇಲೆ ಸುಮ್ಮನೆ ಆರೋಪ ಹೊರಿಸೋದು ಅದು ತುಂಬ ಸಂಸ್ಕಾರ ಇರುವಂಥ ಪರ್ಸನ್ ಮಾಡುವಂಥದ್ದಲ್ಲ ಅದು. ನನಗೆ ಯಾರ ಮೇಲೂ ಕೋಪ ಇಲ್ಲ ಸರ್. ಭಾಸ್ಕರ್ ಅವರಾಗಿರ್ಬೋದು, ವಾಸುದೇವ್ ರೆಡ್ಡಿ ಅವರಾಗಿರ್ಬೋದು, ಪಾಪ ಅವರು ಕಾಸೆಲ್ಲ ಕೊಡಿಸಿದ್ದಾರೆ. ಎಲ್ರಿಗೂ ಒಳ್ಳೇದಾಗಬೇಕು. ನಿಮಗೆ ಒಳ್ಳೇದಾಗೋದಾದರೆ ಏನು ಬೇಕಾದ್ರೂ ಮಾಡಿ, ನೀವು ದುಡ್ಡು ಬರೋದಾದರೆ ಬೇಗ ಬರುತ್ತೆ ಅನ್ನೋದಾದ್ರೆ ಏನು ಬೇಕಾದ್ರೂ ಮಾಡಿ, ಏನು ತೊಂದರೆ ಏನಿಲ್ಲ. ಬಟ್ ನಮ್ಮ ಸಿನಿಮಾ ಏನು ಮಾಡಬೇಕು ಅದನ್ನ ನಾನು ಫಾಲೋ ಮಾಡ್ತೀನಿ. ಸರ್, ಮತ್ತೊಂದು ಗಂಭೀರ ಆರೋಪ ಮಾಡಿರುವಂಥದ್ದು, ಅವರು ಮನೆ ಹತ್ರ ಬಂದಾಗ ನೀವು ಅವ್ರ ವಿರುದ್ಧನೇ ಕೂಗಾಡಿದಿರಿ, ಬಂದು ಮನೆಗೇನೋ ಗಲಾಟೆ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಅಂದ್ಬಿಟ್ಟು ಎದುರಿಸಿ ಕಳಿಸಿದಿರಿ, ಏನು ಜೀವ ಬೆದರಿಕೆ ಬರೋ ಮಟ್ಟಿಗೆ ಮಾಡಿದಿರಿ ಅಂತ. ಇಲ್ಲ ಸರ್, ನಂಗೆ ಗೊತ್ತೇ ಇಲ್ಲ ಸರ್, ಈ ವಿಷಯನೇ ಗೊತ್ತಿಲ್ಲ. ನಮ್ಮನೆ ಹತ್ರ ಯಾರು ಸರ್ ಬಂದಿರೋದು, ಯಾರು ಬಂದಿರೋದು ಕರ್ಕೊಂಬಂದು ನನ್ನ ಎದುರು ನಿಂತ್ಕೊಳ್ಳಿ ಕೇಳಿ ಸರ್, ನಿಲ್ಸೋಕ್ಕೇಳಿ, ಆಮೇಲೆ ನಾನು ಮಾತಾಡ್ತೀನಿ. ಯಾರೂ ಬಂದಿಲ್ಲ ಸರ್ ಪಾಪ, ಅವೆಲ್ಲ ಸುಳ್ಳು. ಆಮೇಲೆ ನಾನು ಫೋನ್ ಎದ್ದಲ್ಲ, ಅವೆಲ್ಲ ನಾನು ಯಾವತ್ತೂ ಫೋನ್ ತೆಗಿತೀನಿ. ಆಮೇಲೆ ನಮ್ಮ ಹೊಣೆ ಸರ್ ಅದು, ನಾವು ರೆಸ್ಪಾಂಡ್ ಮಾಡಬೇಕು. ನಾವು ದುಡ್ಡು ತೊಗೊಂಡಿದ್ದೀವಿ, ನಾವು ನಿಮಗೆ ಒಂದು ಒಳ್ಳೇದನ್ನು ಬಯಸಬೇಕು. ಅದನ್ನು ನೀವು ಎಷ್ಟು ಕಷ್ಟಪಟ್ಟು ಹಾಕಿಸ್ಕೊಂಡಿದ್ದೀರೋ ನನಗೆ ಗೊತ್ತು, ನಾವು ಒಳ್ಳೇದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ಬಟ್ ಅವ್ರು ಆ ಥರ ಹೋಗ್ತಾ ಇರೋದು ನನಗೇನೋ ಇಷ್ಟ ಆಗ್ತಿಲ್ಲ ಸರ್. ಎಲ್ಲೊಂದು ಕಡೆ ತಮಗೆ ಪತ್ನಿಯವರ ಹೆಸರಿನಲ್ಲೂ ಕೂಡ ದೂರು ಕೊಟ್ಟಿರೋದು ಭಾಳ ಬೇಸರ ತರಿಸಿದೆ ಅಂತ ಅನಿಸುತ್ತೆ. ತಪ್ಪು, ಅದು ಕೊಡಬಾರ್ದು. ಅಂದರೆ ನಮ್ಮ ಸಂಸಾರನ ಹೊರಗಡೆ ತರಬಾರ್ದು. ಈಗ ನಾವೆಲ್ಲ ಕುಟುಂಬದವ್ರೇನೇ, ನಿಮಗೂ ಕುಟುಂಬ ಇದೆ, ನಿಮಗೂ ನಾವು ತುಂಬ ರೆಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ಮನೇಲಿ ನಾವು ಊಟ ಮಾಡಿದ್ದೀವಿ, ನಮ್ಮ ಮನೇಲಿ ಊಟ ಮಾಡಿದ್ದೀರಿ, ನಾವೆಲ್ಲ ಒಂದಾಗಿರಬೇಕು. ಪ್ರಾಬ್ಲಮ್ ಬಂದಿದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಮಾತಾಡಬೇಕೇ ವಿನಃ ಅದನ್ನು ಈ ರೀತಿ ರಾಡಿ ಮಾಡೋದ್ರಿಂದ ನಿಮಗೇನು ಅದರಲ್ಲಿ ಸಿಗುತ್ತೆ? ಬಂದ್ಬಿಡ್ತಾ ಕಾಸು ನಿಮ್ಗೆ ಹಾಗಾದರೆ? ಇಲ್ಲ ನೆಕ್ಸ್ಟಿಗೆ ಬಂದುಬಿಡುತ್ತಾ ನಿಮಗೆ? ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ವಲ್ಲ, ನಾನೇ ಮಾಡಬೇಕದು, ನನ್ನಿಂದನೇ ಸಾಧ್ಯ ಅದು. ಅದರಿಂದ ಇಲ್ಲಾಂದರೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಿಮಗೆ ದುಡ್ಡು ಬರುತ್ತೆ ಅಂತಂದರೆ ಏನು ಬೇಕಾದ್ರೂ ಮಾಡಿ, ಅಷ್ಟೇ ಸರ್. ಸರ್, ಕೊನೆಯದಾಗಿ ಈಗ ಏನು ಭಾಸ್ಕರ್ ಶೆಟ್ಟಿ ಅವರು ಏನೋ ಆರೋಪ ಮಾಡಿದ್ದಾರೆ, ಅದರ ವಿರುದ್ಧವಾಗಿ ನೀವೇನಾದ್ರು ಕಾನೂನು ಕ್ರಮಕ್ಕೆ ಹೋಗ್ತೀರಾ ಅಥವಾ ಏನು ರಾಜಿ ಮಾತುಕತೆ ಏನಾದರೂ ನಡೆಯುತ್ತಾ ಅಂತ? ನಾನೆಲ್ಲೂ ಹೋಗಲ್ಲ ಸರ್, ನಾನು ಅದಂತೂ ಮಾತ್ರ ನಾನೆಲ್ಲ ಇದಲ್ಲ. ನಾನು ಆರಾನಗರದಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ, ಕರೆಸಿ ಮಾತಾಡಿ ಅಂತ ಹೇಳಿದ್ದೀನಿ ವಿನಃ ಬೇರೆ ಥರ ಎಲ್ಲ ನನಗಿಷ್ಟ ಇಲ್ಲ ಸರ್. ಇದು ಯಾರು ಸಾಲ್ವ್ ಮಾಡದೇ ಇರೋಂಥ ವಿಷಯ, ಇದು ನಮಗೆ ನಾವು ಸಾಲ್ವ್ ಮಾಡ್ಕೊಳ್ಳೋವಂಥದ್ದು, ನಾವು ಮಾಡ್ಕೊಳ್ಳೋಣ. ಯಾರು ಹೆಂಗೆ ಮಾಡ್ಬಿಡ್ತಾರೆ ಸಾಲ್ವ್ನ? ಹೆಂಗೆ ಮಾಡ್ಬಿಡ್ತಾರೆ? ಎದುರಿಸಿ ಯಾರು ಮಾಡಲ್ಲ, ಎದುರುಗಡೆ ನಿಂತ್ಕೊಂಡು ಯಾರು ಮಾಡಲ್ಲ, ಆಗಲ್ಲ. ಇದು ಆಗದೇ ಇರೋ ಕೆಲಸ, ಇದು ಆಗದೇ ಇರೋದಕ್ಕೆ ಇದು ಮಾಡ್ತಾ ಇದ್ದೀರಾ ನೀವು, ಸುಮ್ಮನೆ ಕಿಲ್ಲಾಗ್ತಾ ಇದೆ ಅಷ್ಟೇನೆ. ಅದು ನಿಮ್ಗೆ ಎಷ್ಟು ಸರಿನೋ ನೀವು ನೋಡ್ಕೊಳ್ಳಿ ಅಷ್ಟೇ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಓಂ ಪ್ರಕಾಶ್ ರಾವ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವಿಡಿಯೋ ಜರ್ನಲಿಸ್ಟ್ ಸಮೀರ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.